ಏಪ್ರಿಲ್ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಾಥನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಅಶ್ವಥ್ ನಾರಾಯಣ್, ಬೈರತಿ ಬಸವರಾಜ್, ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಕೂಡ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಇವರೆಲ್ಲರೂ ಕೂಡ ಸಾಥನ್ನ ಕೊಡ್ತಾರೆ. ಈಗಾಗಲೇ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿರುವಂತಹ ಪ್ರಜ್ವಲ್ ರೇವಣ್ಣ ಫೀಲ್ಡಿಗಿಳಿದು ಪ್ರಚಾರದಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮೊಮ್ಮಗನ ಪರ ಎಚ್.ಡಿ. ದೇವೇಗೌಡರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಏಪ್ರಿಲ್ 4ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಕೂಡ ಅಶ್ವಥ್ ನಾರಾಯಣ್, ಬೈರತಿ ಬಸವರಾಜ್, ಜಿಲ್ಲೆಯ ಹಾಲಿ ಮಾಜಿ ಶಾಸಕರು, ಅದೇ ರೀತಿಯಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ಎಚ್.ಡಿ. ದೇವೇಗೌಡರು ಕೂಡ ಈಗಾಗಲೇ ಫೀಲ್ಡಿಗಿಳಿದು ಪ್ರಚಾರವನ್ನ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೂಡ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೂ ಮುಂಚೆನೆ ಪ್ರಚಾರವನ್ನ ಶುರು ಮಾಡ್ಕೊಂಡಿದ್ರು. ಈಗಲೂ ಕೂಡ ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಅಂದರೆ ಮೊಮ್ಮಗನ ಪರವಾಗಿ ಎಚ್.ಡಿ. ದೇವೇಗೌಡರು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಇನ್ನು ಎಚ್.ಡಿ. ರೇವಣ್ಣ ಕೂಡ ಫೀಲ್ಡ್ನಲ್ಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ರೇವಣ್ಣ ಇರ್ಬೋದು, ಬೈರತಿ ಇರ್ಬೋದು, ಅದೇ ರೀತಿಯಾಗಿ ವಿಜಯೇಂದ್ರ, ಇವರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಒಂದು ಮೈತ್ರಿಯ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಈ ಮೂಲಕ ಹಾಲಿ ಮಾಜಿ ಶಾಸಕರು ಕೂಡ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಕೆ ಸಮಾರಂಭದ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಪ್ರಜ್ವಲ್ ರೇವಣ್ಣ ಈಗಾಗಲೇ ಫೀಲ್ಡಿಗೆ ಇಳಿದುಕೊಂಡು ಪ್ರಚಾರವನ್ನ ಮಾಡ್ತಿದ್ದಾರೆ. ಅವರಿಗೆ ಶಾಸಕ ಸ್ವರೂಪ್ ಅವರು ಕೂಡ ಸಾಥನ್ನ ಕೊಡ್ತಿದ್ದಾರೆ. ಈ ರೀತಿಯಾಗಿ ಅವರ ಪ್ರಚಾರದ ಅಬ್ಬರ ಜೋರಾಗ್ತಾ ಇದೆ. ಅವರು ಈಗ ನಾಮಪತ್ರ ಸಲ್ಲಿಕೆ ಸಮಾರಂಭವನ್ನ ಏಪ್ರಿಲ್ 4ನೇ ತಾರೀಕು ಆಯೋಜನೆ ಮಾಡಿಕೊಂಡಿದ್ದಾರೆ. ಅವತ್ತು ನಡೆಯುವಂಥ ಸಮಾರಂಭದಲ್ಲಿ ಬಿಜೆಪಿಯ ಒಂದಷ್ಟು ನಾಯಕರು ಮತ್ತು JDSನ ಮುಖಂಡರು, ನಾಯಕರು ಕೂಡ ಭಾಗಿಯಾಗ್ತಾರೆ. ಈ ಮೂಲಕ ಈಗ ನಡೆಯುವಂಥ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಬಿಜೆಪಿ JDS ನಾಯಕರು, ಮುಖಂಡರು ಭಾಗಿಯಾಗುವ ಮೂಲಕ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.